ಅಣ್ಣವ್ರ ಬಗ್ಗೆನೂ ಕೆಲವರು ಮಾತಾಡೋದು ನಮ್ಗೆ ತುಂಬಾ ನೋವಾಯ್ತು. ಅಂದ್ರೆ ಮಾತಾಡೋದು ಓಕೆ, ವಾಯ್ಸ್ ರೈಸ್ ಮಾಡೋದು ಓಕೆ, ಬಟ್ ನನಗೆ ವಿಷ್ಣು ಸರ್ ಅಭಿಮಾನಿಯಾಗಿ ಅಣ್ಣವ್ರಿಗೆ ಏನಕ್ಕೆ ಸಪೋರ್ಟ್ ಅಂತ ಹೇಳಿದ್ರೆ, ಅಣ್ಣವರು ಎಷ್ಟೊಂದು ಚಳುವಳಿ ಮಾಡಿದ್ರು, ಗೋಕಾಕ್ ಚಳುವಳಿ ಎಲ್ಲಾರು ಮಾಡಿದ್ದಾರೆ. ಸೊ ನಮ್ಮ ನಾಡಲ್ಲಿ ನಮಗೋಸ್ಕರ ಹೋರಾಡಿದ ವ್ಯಕ್ತಿಗಳಿಗೆ ನಾವು ಗೌರವ ಕೊಟ್ಟಿಲ್ಲ ಅಂದ್ರೆ, ಇವತ್ತು ನಾನು ನನ್ನ ಸೀನಿಯರ್ ಆಕ್ಟರ್ಗಳಿಗೆ ಅಣ್ಣ ಇಲ್ಲ ಸರ್ ಅಂತ ಗೌರವ ಕೊಟ್ಟಿಲ್ಲ ಅಂದ್ರೆ, ನಾಳೆ ನನ್ನ ಜೂನಿಯರ್ ನನ್ನ ಮರ್ಯಾದೆ ಕೊಡಲ್ಲ. ಕೂಡ ಗೌರವ, ಅದು ನಮ್ಮ ಕಲ್ಚರ್, ಇಂಡಿಯನ್ ಕಲ್ಚರ್. ಅಣ್ಣವರು ಈ ಇಂಡಸ್ಟ್ರಿ ಚೆನ್ನಾಗಿ ಶಿಫ್ಟ್ ಆಗಬೇಕು, ಸ್ಯಾಂಡಲ್ವುಡ್ ಹೋಲ್ಡ್ ಮಾಡಿದ್ರು ಏಕೈಕ ವ್ಯಕ್ತಿ ಅವರು. ಬಟ್ ಅವರು ಹೇಳೋ ಮಾತಿನ ಪ್ರಕಾರ ನೋಡಿ, ನಾವು ಅಣ್ಣವ್ರ ಬಗ್ಗೆ ಮಾತಾಡಿಲ್ಲ, ನಾವು ಈ ಸಮಾಧಿಯ ರಾಜಕಾರಣ, ಸ್ಮಾರಕ ರಾಜಕಾರಣದ ಬಗ್ಗೆ ಮಾತಾಡಿದ್ದು. ಅದನ್ನ ಇವರು ತಪ್ಪು ಅರ್ಥ ಮಾಡ್ಕೊಂಡ್ರಲ್ವಾ? ಇವಾಗ ಆ ಜಾಗ ಕೊಟ್ಟಾಗಿದೆ ಅನ್ನೋದು ಜಾಗ. ಇವಾಗ ಇದನ್ನು ತುಂಬಾ ಜನ ಬರ್ತಾರೆ. ನನಗನ್ಸೋದು, ನಿಮಗನ್ಸೋದು ಸಿಟಿ ಮಧ್ಯದಲ್ಲಿ ಇದೆ, ಏನಪ್ಪ ಜಾಗ ಇದೆ ಅನ್ಸೋದು. ತುಂಬಾ ಜನ ಉತ್ತರ ಕರ್ನಾಟಕದಿಂದ ಬಂದವರಾಗೋದು, ಬೇರೆ ಬೇರೆ ಊರಿಗೆ ಅವ್ರಾಗ ನೋಡ್ತಾರೆ ಸರ್. ಅವರೆಲ್ಲ ಇನ್ನೋಸೆನ್ಸ್ ಇದೆ. ತುಂಬಾ ಜನ ಬರೋರು ಬೇರೆ ಊರಿಂದ ನೋಡ್ತಾರೆ. ಅಪ್ಪು ಸರ್ ಎಷ್ಟು ಜನ ಎಂಟರ್ಟೈನ್ ಮಾಡಿದ್ದಾರೆ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಕರೆಕ್ಟ್. ಒಂದು ಅವ್ರು ಹೋಗಮೇಲೆ ಅವ್ರ ಕಣ್ಣು ದಾನ ಮಾಡೋದು ಎಷ್ಟು ಜನ ನೋಡಿ ಕಲ್ತಿದ್ದಾರೆ. ಕರೆಕ್ಟ್. ಎಷ್ಟೋ ಜನಕ್ಕೆ ಆದಷ್ಟು ವ್ಯಕ್ತಿಗಳು ಇವರೆಲ್ಲ. ಸೊ ಕೆಲವು ದೊಡ್ಡವರೇ ಕೆಲವು ಮಾಡಿರ್ತೀವಿ ಸರ್. ಕೋಟ್ಯಾಂತರ ರೂಪಾಯಿ ಕಟ್ಟಿದ್ರೆ ಟ್ಯಾಕ್ಸ್ ಹೋಗ್ತಾರೆ ಸರ್, ಅದ್ರ ಮೇಲೆ ಗಮನ ಕೊಡೋಣ ಸರ್. ದೊಡ್ಡವರು ಕೊಟ್ಟಿರೋ ಜಾಗ ಬಗ್ಗೆ ಗಮನ ಕೊಡೋದು ಬೇಡ. ಕೋಟ್ಯಾಂತರ ಇವತ್ತು ಕಟ್ತಾ ಇದ್ದೀವಲ್ಲ ಟ್ಯಾಕ್ಸ್, ಅದ್ರ ಬಗ್ಗೆ ಗಮನ ಕೊಡೋಣ, ಅದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಿ. ಸೊ ದಟ್ ಇಸ್ ಐ ಫೀಲ್ ಬ್ಯಾಡ್. ನಾನು ಯಾರನ್ನ ಖುಷಿ ಮಾಡಿ ನೆಗೆಟಿವ್ ಐತಲ್ಲ. ಸೊ ದೊಡ್ಡವ್ರ ಒಂದು ಗೌರವ ಇರ್ಬೇಕು ನಾವು ಯಾವಾಗ. ಎಸ್ ಸರ್. ಶ್ರೇಯಸ್ ಅವರು ಶೂಟಿಂಗ್ ಇಲ್ಲದೆ ಇರೋ ಟೈಮಲ್ಲಿ ಬೆಸ್ಟ್ ಟೈಮ್ ಪಾಸ್ ಅಂದ್ರೆ ಏನು? ವರ್ಕೌಟ್ ಅಂದ್ರೆ ಡೈಲಿ ಇದ್ದೇ ಇರುತ್ತೆ. ಯಾಕಂದ್ರೆ ಫೈಟು, ಫುಟ್ಬಾಲ್ ಇದೆ, ಮಾರ್ಷಲ್ ಆರ್ಟ್ಸ್ ಇದ್ದೇ ಇರುತ್ತೆ. ವರ್ಷ ಪೂರ್ತಿ ಇದ್ರೆ ಫಿಟ್ನೆಸ್ ಮೇಂಟೈನ್ ಮಾಡಕ್ ಸಾಧ್ಯ. ಸೊ ನನಗೆ ನಮ್ಮ ಟಾಮ್ ಕ್ರೂಸ್ ಅವ್ರು ಮಾಡ್ತಾರಲ್ಲ, ಇಂಗ್ಲಿಷ್ ಟಾಮ್ ಕ್ರೂಸ್ ಎಲ್ಲ, ಫ್ಯೂಚರ್ ಆ ಸ್ಟೈಲ್ ಆಫ್ ಕಂಪೋಸಿಂಗ್ ಸಿನಿಮಾಸ್ ಮಾಡಬೇಕು. ಏಜ್ ಆದ್ರೂ ಆ ಬಾಡಿ ಫಿಟ್ನೆಸ್ ಇರ್ಬೇಕು ಅಂತ. ಸೊ ರೆಗ್ಯುಲರ್ ಫಿಟ್ನೆಸ್ ಇರ್ಬೇಕು. ಅದ್ಬಿಟ್ಟು ಇವಾಗ ಸ್ವಲ್ಪ ನಮ್ಮ ತಂದೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಸೊ ಫ್ಯೂಚರ್ ಪ್ರೊಡ್ಯೂಸರ್ ಆಗುವಂತ ಎಲ್ಲ ಚಾನ್ಸಸ್ ಇದೆ ಸರ್. ಖಂಡಿತ ಪ್ರೊಡಕ್ಷನ್ ಕೂಡ ಮಾಡ್ತೀನಿ ಸರ್. ನನಗೆಲ್ಲ ಅದು ತುಂಬಾ ನಿಯತ್ತಿನ ಕೆಲಸ ಮಾಡೋರಿಗೆ, ಪ್ಲಾಟ್ಫಾರ್ಮ್ ಸಿಕ್ತಿರೋರಿಗೆ, ಒಂದು ರೈಟರ್ಸ್ ಆಗಿ ಡೈರೆಕ್ಟರ್ಸ್ ಆಗಿ ಅವ್ರಿಗೆ ನನ್ನ ಕಡೆಯಿಂದ ಏನ್ ಮಾಡಕ್ಕ ಒಂದು ಪ್ರೊಡಕ್ಷನ್ ಕಡೆಯಿಂದ ಅವ್ರು ಮಾಡಬೇಕು ಅನ್ನೋ ತುಂಬ ಒಂದು ಆಸೆ ಇದೆ. ಅದನ್ನ ಮಾಡೋದು. ಅದ್ಬಿಟ್ರೆ ಸ್ವಲ್ಪ ನನಗೆ ಸೋಷಿಯಲ್ ಇಶ್ಯೂಸ್ ಜಾಸ್ತಿ ಇದೆ. ಬಟ್ ತುಂಬಾ ಜನ ನನ್ನ ಕಟಾಕ್ತಾರೆ, ನನ್ನ ಆಕ್ಟರ್ಗಳು ದಯವಿಟ್ಟು ಮಾತಾಡಬೇಡ, ಡೈರೆಕ್ಟ್ ಸಿಟ್ಟೆಗಳು ಜನಕ್ಕೆ ಇರಿಟೇಟ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ನಿನ್ನ ಆಕ್ಟಿಂಗ್ ಫೀಲ್ಡ್ ಮಾತಾಡಬೇಡ ಅಂತ. ಬಟ್ ಅದೇನೋ ಸುಮ್ಮನೆ ಇರೋಣ ಅನ್ಕೋತೀವಿ. ಬಾರ್ನ್ ನೇಚರ್ ವಿಲ್ ನೆವರ್ ಗೋ. ಬಾರ್ನ್ ನೇಚರ್ ಅದು ಸಾಯಲ್ಲ. ಅದನ್ನ ಚೆನ್ನಾಗಿ ಇಟ್ಕೊಳ್ಳಿ. ಕೆಲವು ವ್ಯಕ್ತಿಗಳಿಗೆ ಸಾಮಾಜಿಕ ಜವಾಬ್ದಾರಿ ಇರುತ್ತೆ. ಕೆಲವು ವ್ಯಕ್ತಿಗಳಿಗೆ ನಾನು ಬೆಳೆದು ಬಂದ ಜೀವನಕ್ಕೆ ನಾನೇನು ವಾಪಸ್ ಸಮಾಜಕ್ಕೆ ಕೊಡಬೇಕು ಅನ್ನೋದಿರುತ್ತೆ. ಇದು ಎಲ್ಲರಿಗೂ ಇಲ್ಲ. ಆಕ್ಚುಲಿ ಬಂದು ಎಲ್ಲರಿಗೂ ಇರ್ಬೋದು. ಈ ಕರ್ನಾಟಕ ಆಗಿರ್ಬೋದು, ಭಾರತ ಆಗಿರ್ಬೋದು, ನಮ್ಮ ಮನೆಯನ್ನ ನಾವೇ ಕ್ಲೀನ್ ಮಾಡೋದಕ್ಕೆ ಹಿಂಜರಿದ್ರೆ, ಯಾರೋ ಒಬ್ಬ ಅವನ ಸ್ವಾರ್ಥವನ್ನ ಬೇಯಿಸ್ಕೊಳ್ಳೋಕೆ ನೀನ್ ಮಾತಾಡ್ಬೇಡ ಗುರು, ನೀನ್ ಮಾತಾಡ್ಬೇಡ ಚಿನ್ನ, ನೀನ್ ಮಾತಾಡ್ಬೇಡ ಅಣ್ಣ ಅಂತ ಹೇಳಿ ಅದನ್ನ ಸಬ್ಸಿಡೈಸ್ ಮಾಡ್ತಾರೆ. ಬಟ್ ನಿಮ್ಗಿರುವಂತಹ ಒಳ್ಳೆ ಕ್ಯಾರೆಕ್ಟರ್ ಬೇರೆ ಯಾರಿಗೋಸ್ಕರ ಬಿಟ್ಕೊಡ್ಬೇಡಿ. ಇದು ವಿಜಯವಾಹಿನಿಯ ಕಳಕಳಿ. ಇಷ್ಟು ನಡೆಯುತ್ತೆ ಸರ್, ಇಷ್ಟು ನಡೀತಾ ಇದೆ. ಅದ್ಬಿಟ್ಟು ಸ್ಕ್ರಿಪ್ಟ್ಸ್ಗಳು, ಕಥೆಗಳು ಕೈತಾನೆ. ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಮೆಸೇಜ್ ಮಾಡಿದ್ರು ಅವನು ಮೀಟ್ ಮಾಡ್ತೀನಿ. ಯಾಕಂದ್ರೆ ಅವನು ಯಾರು ಗೊತ್ತಂತ ಒಳ್ಳೆ ಕಥೆ ಇರೋದು. ಸೊ ಯೂಶಲಿ ಒಂದು ಐಡಿಯಾ ಕಳ್ಸೊಂಡಿರ್ತೀನಿ. ಇವನ್ ಯಾರು ಮಿಸ್ಗೈಡ್ ಮಾಡಿ, ಮಿಸ್ಯೂಸ್ ಮಾಡಿ, ಮ್ಯಾನಿಪುಲೇಟ್ ಮಾಡಿರೋರು ಯಾರು ಸಿಕ್ಕಿಲ್ವಾ ಇತ್ತೀಚೆಗೆ? ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ವಿ ಇಲ್ಲ, ಆ ಥರ ಇಲ್ಲ ಸರ್. ನನಗೆ ಜನರಲ್ ಆಗಿ ಅಂದ್ರೆ ಒಂದಷ್ಟು ಜನ ಇಂಡಸ್ಟ್ರಿ ಸಿಗೋರು, ಇಲ್ಲ ಇದು ಆಗಲ್ಲ, ಇದು ಮಾಡಲ್ಲ, ಇಲ್ಲ ಇದು ಕಷ್ಟ ಇದೆ, ತುಂಬಾ ಕಷ್ಟ ಇದೆ, ಈ ಸಿನಿಮಾ ವರ್ಕ್ ಆಗಿಲ್ಲ ಅಂತ ಹೇಳ್ತಾರೆ. ಬಟ್ ಜೀವನದಲ್ಲಿ ನಾನು ಒಂದೇ ಯೋಚನೆ ಮಾಡಿದೆ ಅಂತ ಹೇಳಿದ್ರೆ, ಆಗಲ್ಲ ನಮ್ಮಲ್ಲಿ ಜೀವನ ಪೂರ್ತಿ ಆಗಲ್ಲ ಅಂತ ಸುಮ್ಮನೆ ಕುತ್ಕೊಳ್ಳೋದು. ನಡಿಗಳು ಅದು ಆಗುತ್ತಾಗಲ್ಲ, ನಡಿ ನೋಡೋ ಪ್ರಯತ್ನ ಮಾಡೋದು. ನಾನು ಓಕೆ ಹಿಟ್ಟು ಫ್ಲಾಪ್ ಪ್ಲಸ್ ಎಫರ್ಟ್ ಚೆನ್ನಾಗಬೇಕು, ಎಫರ್ಟ್ ಜೆನ್ಯೂನ್ ಆಗಬೇಕು, ಎಫರ್ಟ್ ಹಾಕೊಂಡು ಮುಂದೆ ಹೋಗೋಣ. ಅಂಡ್ ಐ ಫೀಲ್ ಅಂಟಿಲ್ ಡೆತ್ ಆಲ್ ಫೇಲ್ಯೂರ್ ಇಸ್ ನಾಟ್ ಎ ಫೇಲ್ಯೂರ್. ಅಂಟಿಲ್ ಡೆತ್ ಫೇಲ್ಯೂರ್ ಇಸ್ ನಾಟ್ ಎ ಫೇಲ್ಯೂರ್. ಕರೆಕ್ಟ್. ಸತ್ತಾಗ ಫೇಲ್ಯೂರ್ ಅಷ್ಟೇ. ಅಲ್ಲಿದಾಗ ದಿನ ಎವ್ರಿ ಡೇ ಬೇಕಿಂಗ್ ಅಪ್ ವಿಲ್ ಟ್ರೈ ಸಮಥಿಂಗ್. ಎನಿ ಹಿಡನ್ ಟ್ಯಾಲೆಂಟ್ ಸರ್? ಯಾರಿಗೂ ಗೊತ್ತಿಲ್ದಿರೋದು ಫಸ್ಟ್ ಟೈಮ್ ನಿಜವಾಗಿ ಹೇಳೋಂಥದ್ದು ಹಿಡನ್ ಟ್ಯಾಲೆಂಟ್, ಜನರಲ್ ಕ್ಯೂರಿಯಾಸಿಟಿ. I can manipulate well. You can manipulate? Well. ನಾನು ಫುಟ್ಬಾಲ್ ಆಡ್ಬೇಕಂದ್ರೆ ನನ್ನ ಟೀಮ್ ಹೇಳ್ಬಿಡ್ತೀನಿ, ಅಂದ್ರೆ ಎಲ್ಲರೂ ಹಿಂಗೆ ಆಡು ಅಂತ. ಸೊ ಐ ಕೋಆರ್ಡಿನೇಟ್ ವೆಲ್ ವಿತ್ ದ ಟೀಮ್. ಐ ಕ್ಯಾನ್ ಹಿಡನ್ ಟ್ಯಾಲೆಂಟ್ ಅಂತ ಇಲ್ಲ ಎಕ್ಸಾಕ್ಟ್ ಆಗಿ. ಅಂದ್ರೆ ಹಿಡನ್ ಟ್ಯಾಲೆಂಟ್ ಐ ವೆರಿ ಅಗ್ರೆಸಿವ್. ಪರವಾಗಿಲ್ಲ, ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ. ನನ್ನ ಎಷ್ಟಲ್ಲಿ ಮ್ಯಾನಿಪುಲೇಟ್ ಮಾಡಿದ್ವಿ? ನನ್ನ ಎಷ್ಟು ಸಲ ಮ್ಯಾನಿಪುಲೇಟ್ ಮಾಡಿದ್ವಿ? ಇಲ್ಲ ಸರ್, ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡೋ ಶಕ್ತಿ ನನ್ನಲ್ಲಿ ಇಲ್ಲ ಸರ್. ವಾವ್, ಸೀನಿಯರ್ ತಿಳಿದವರು
ನಾವು ಇನ್ನ ಒಂಥರ ಬುಲ್ಕಡ್ಡಿ ಇದ್ದಂಗೆ